ಹಾಯ್. ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಸೋಷಿಯಲ್ ಮೀಡಿಯಾದ ಯಾವುದೇ ಪ್ಲಾಟ್ಫಾರ್ಮಲ್ಲಾದರೂ ಈ ಸೋ ಕಾಲ್ಡ್ ಫುಡ್ ವ್ಲಾಗರ್ಸ್ ಆರ್ ರೆಸಿಪಿ ಕ್ರಿಯೇಟರ್ಸ್ ಫುಡ್ ಪ್ರಮೋಷನ್ ವಿಡಿಯೋಸ್ ಹೋಟ್ಲ್ ಪ್ರಮೋಷನ್ ವಿಡಿಯೋಸ್ ಇದಾವಲ್ಲ, ಅದನ್ನು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡೋಣ ಅಷ್ಟೇ. ಆದರೆ ನಂಬಿ ಅದನ್ನ ನೋಡಿ ಅದನ್ನು ರೀಕ್ರಿಯೇಟ್ ಮಾಡೋಣ ಅಥವಾ ಮನೇಲಿ ಟ್ರೈ ಮಾಡೋಣ, ಅವ್ರು ಹೇಳಿದ ಜಾಗಕ್ಕೆ ಹೋಗಿ ಆ ಹೋಟ್ಲಲ್ಲಿ ಟ್ರೈ ಮಾಡೋಣ, ಫುಡ್ ಟ್ರೈ ಮಾಡೋಣ ಅಂತ ದಯವಿಟ್ಟು ಮೋಸ ಹೋಗಬೇಡಿ. ಯಾಕಂದರೆ ಇದಕ್ಕೂ ಮೊದಲು ಇದನ್ನು ನಂಬಿ ದುಡ್ಡು ಕಳ್ಕೊತಾ ಇದ್ವಿ. ಆದರೆ ಈಗ ದುಡ್ಡಿನ ಜೊತೆ ಪ್ರಾಣನೂ ಹೋಗೋ ಚಾನ್ಸಸ್ ಇದ್ದಾವೆ. ಸೋಷಿಯಲ್ ಮೀಡಿಯಲ್ಲಿ ದಯವಿಟ್ಟು 100% ನಂಬೋಕೆ ಹೋಗಬೇಡಿ. ಈ ವಿಡಿಯೋ ಪೂರ್ತಿ ನೋಡಿ ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಕೂಡ ತುಂಬ ಸಲ ಮೋಸ ಹೋಗಿದ್ದೀನಿ. ಆಮೇಲೆ ನನಗೂ ಅರ್ಥ ಆಯಿತು ನಾನು ಯಾಕೆ ಮೋಸ ಹೋದೆ ಅಂದರೆ, ಇದಕ್ಕೂ ಮೊದಲು ಅವರು ತುಂಬ ಒಳ್ಳೆಯ ರಿವ್ಯೂಸ್ ಕೊಡ್ತಾಯಿದ್ರು. ಬಟ್ ಆಮೇಲೆ ಅದನ್ನೇ ನಂಬ್ಕೊಂಡು ನಾನು ಮೋಸ ಹೋದೆ. ಆದರೆ ಈಗ ಅವರು ಕಮರ್ಷಿಯಲ್ ಆಗಿ ಹೋಗಿದ್ದಾರೆ ಫುಡ್ ಬ್ಲಾಗರ್ಸ್. ಮೊದಲು ಸ್ಟಾರ್ಟಿಂಗಲ್ಲಿ ಬ್ಲಡ್ ಆ್ಯಂಡ್ ಸ್ವೆಟ್ ಸುರಿಸಿ ಕರೆಕ್ಟಾಗಿ ರಿವ್ಯೂಸ್ ಕೊಡ್ತಾಯಿದ್ರು. ಆದರೆ ಈಗ ಸ್ವಲ್ಪ ಫಾಲೋಯರ್ಸ್ ಆ್ಯಂಡ್ ಫೇಮ್ ಬಂದಮೇಲೆ ಕೊಲಾಬ್ರೇಷನ್ಗಳು, ಬ್ರ್ಯಾಂಡ್ ಪ್ರಮೋಷನ್ಗಳು, ಅಡ್ವರ್ಟೈಸ್ಮೆಂಟ್ಗಳಿಂದ ಕಮರ್ಷಿಯಲ್ ಆಗಿ ಮೋಸ್ಟ್ ಬ್ಲಾಗರ್ಸು ಅಥೆಂಟಿಕ್ ರಿವ್ಯೂಸ್ ಕೊಡ್ತಾ ಇಲ್ಲ, ಆಲ್ಮೋಸ್ಟ್ ಫೇಕ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಬಿಸ್ನೆಸ್ ದುಡ್ಡಾಗೋಗಿದೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಒಪಿನಿಯನ್ ಮತ್ತು ಕಮೆಂಟ್ ಮಾಡಿ ಯಾಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ. ವೆಲ್ಕಮ್ ಟು ದ ಮೈ ವಿಡಿಯೋ ಗೈಸ್. ಒಂದು ಘಟನೆ ನಡೆದಿದೆ. ಈ ಫುಡ್ ಬ್ಲಾಗರ್ಸ್ನ ನಂಬಿ ಏನಾಗಿದೆ ಅಂತ ಹೇಳ್ತೀನಿ ಬನ್ನಿ. ಆಂಧ್ರದ ಕಾಕಿನಾಡದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಆಲ್ಮೋಸ್ಟ್ 4 ಜನ ಅವ್ರು ಹೇಳಿದಂಥ ಟ್ರೈ ಮಾಡಿ ಸಾಯೋ ಸ್ಟೇಜ್ಗೆ ಹೋಗಿ ದೇವ್ರ ದಯೆಯಿಂದ ಮತ್ತೆ ಆರೋಗ್ಯವನ್ನು ಚೇತರಿಸ್ಕೊತಾ ಇದ್ದಾರೆ. ಏನಾಗಿದೆ ಅಂದರೆ, ಸ್ವಲ್ಪ ಡೋಸೇಜ್ ಜಾಸ್ತಿ ಆಗಿದ್ರು ಕೂಡ ಅವರ ಪ್ರಾಣನೇ ಹೋಗ್ತಿತ್ತು. ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ರೀಲ್ಸ್ ಸ್ಕೋರ್ ಮಾಡಬೇಕಾದ್ರೆ ಅವ್ರಿಗೆ ಆ ರೀಲಲ್ಲಿ ಒಂದು ದತ್ತೂರ ಹೂವು ಅಂತವೆ, ದತ್ತೂರ ಹೂವನ್ನ ಹಾಕಿ ಯಾರೋ ಸಾಂಬಾರು ಮಾಡಿದ್ದಾರಂತೆ. ಬೇಳೆ ಸಾರಿಗೆ ಏನೋ ದತ್ತೂರ ಹೂವು ಹಾಕಿ ಮಾಡಿ ಚೆನ್ನಾಗಿರುತ್ತೆ, ಆರೋಗ್ಯದಲ್ಲಿ ಈ ಥರ ಕಾಣಿಸ್ಕೊಳ್ಳುತ್ತೆ ಅಂತ ತುಂಬ ಏನೋ ಫೇಕ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅವರು ನೋಡಿ ನಿಜ ಅಂತ ನಂಬಿ ನಿಜ ಅಂತ ನಂಬ್ಕೊಂಡು ಸಾಂಬಾರು ಮಾಡ್ಕೊಂಡಿದ್ದಾರೆ. ಅನ್ನ ಜೊತೆ ತಿಂದಿದ್ದಾರೆ ಸಾಂಬಾರು ಮಾಡಿಕೊಂಡು. ತಿಂದಾಗಿ ಬರೀ 2 ಗಂಟೆಯಲ್ಲಿ ಎಲ್ಲ ಕುಸಿದು ಬೀಳ್ತಾ ಇದ್ದಾರೆ. ಯಾಕೆ ಈ ಥರ ಆಯಿತು ಅಂತ ಅಕ್ಕಪಕ್ಕದ ಮನೆಯವರು ಬೇಗ ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ, ಅದೇ ನಿಯರ್ ಬೈ ಇರುವಂಥ ಹಾಸ್ಪಿಟ್ಲಿಗೆ. ಸೊ ಎಲ್ಲ ಈಗ ಬೆಟರ್ ಆಗ್ತಿದ್ದಾರೆ. ದೇವ್ರ ದಯೆಯಿಂದ ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ಸೊ ಫಸ್ಟ್ ಏನು ಹೇಳ್ತೀನಿ, ದತ್ತೂರ ಫ್ಲವರ್ ನಮಗೆ ಊಟದಲ್ಲಿ ತಿಂದರೆ ಡೇಂಜರ್, ತುಂಬ ಎಫೆಕ್ಟ್ ಆಗುತ್ತೆ. ಹೌದು, ಇದು ಫಸ್ಟ್ ಆಫ್ ಆಲ್ ಅದು ಫುಡ್ ಐಟಮೇ ಅಲ್ಲ. ಈ ಕಾಲದಲ್ಲಿ ನಮಗೆ ಅಕ್ಕಪಕ್ಕದಲ್ಲಿರೋರು ಗೊತ್ತಿರೋರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ಯಾವನೋ ಮಖ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅವನ್ನ ನಂಬಿ ನಾವು ಈ ರೀತಿ ಮಾಡಿಕೊಂಡು ನಮ್ಮ ಜೀವನಕ್ಕೆ ಕುತ್ತು ತಗೊಂಬರ್ತಿದ್ದೀವಲ್ಲ, ಹೇಗಿದು? ನನ್ನ ವಿಡಿಯೋ ಮೇನ್ ಆಬ್ಜೆಕ್ಟ್ ಇದೆ, ದಯವಿಟ್ಟು ಸೋಷಿಯಲ್ ಮೀಡಿಯಾನ 100% ನಂಬಕ್ಕೆ ಹೋಗಬೇಡಿ. ಲಕ್ಕಿಲಿಯಲ್ಲಿ ಯಾವುದೇ ಸಾವಾಗಿಲ್ಲ. ನೀವು ತಿಳ್ಕೊಬೇಕಾಗಿರೋದು, ಆ ದತ್ತೂರ ಫ್ಲವರನ್ನು ಯಾವುದೇ ಅಡುಗೆಗೆ ಬಳಸೋಕ್ಕೆ ಹೋಗಬೇಡಿ. ಸೊ ಇದು ನಡೆದಿದೆ. ಇದರ ರೂಟ್ ಕಾಸ್ ಬಂದು ಫುಡ್ ವ್ಲಾಗರ್ಸ್ ಅಂತಲೇ ಹೇಳ್ತೀನಿ. ಸೊ ಈಗ ಇದು ಫುಡ್ ವ್ಲಾಗರ್ಸ್ ಇದ್ದಾರಲ್ಲ, ಅವರು 90 to 95%, 100% ಎಲ್ಲರೂ ಆ ಥರ ಹೇಳೋಕ್ಕಾಗಲ್ಲ, 20% ಅಷ್ಟು ಜನ ತುಂಬ ಕಮರ್ಷಿಯಲ್ ಆಗಿ ಹೋಗಿದ್ದಾರೆ. ಒಂದು ಟೈಮಲ್ಲಿ ನಿಜವಾಗ್ಲೂ ಜೆನ್ಯೂನಾಗಿ ಪ್ರಮೋಷನ್ಸ್ ಕೊಡ್ತಿದ್ರು. ಮೊದಲು ಇವರು ಕಸ್ಟಮರ್ಸ್ ಥರ ಹೋಗಿ ಕಾಸು ಕೊಟ್ಟು ಊಟ ಮಾಡಿ ಜೆನ್ಯೂನಾಗಿ ರಿವ್ಯೂಸ್ ಕೊಡ್ತಾಯಿದ್ರು ಆಗ. ಆದರೆ ಇವಾಗ ಆಗಿಲ್ಲ. ಅವರೇ ಹೋಗಿ ಹೋಟ್ಲವ್ರ ಜೊತೆ ಕೊಲಾಬ್ರೇಟ್ ಆಗಿ ಹೋಗ್ತಾರೆ. ಈ ಕೊಲಾಬ್ರೇಷನ್ ಆಗಿ ಫುಡ್ ಪ್ರಿಪೇರ್ ಮಾಡೋದು ಯಾವ ಥರ ಅಂತ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ವಿಡಿಯೋಸ್ ಮಾಡ್ಕೊಂಡು ಅದಕ್ಕೆ ಒಳ್ಳೆ BGM ಹಾಕ್ಬಿಟ್ಟು ಕಲರಿಂಗ್ ಆ್ಯಡ್ ಮಾಡಿಸಿ, ಓಯ್ ಫುಡ್ ಸೂಪರ್ ಆಗಿದೆ ಹೀಗಿದೆ ಅಂತ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಇದನ್ನು ನಂಬಿ ನಾವು ಜನಗಳು ರಶ್ ಮಾಡ್ತೀವಿ. ಫುಲ್ ಹೋಗಿ ಬಕ್ರಗಳ ಥರ ಎಲ್ಲ ಫುಲ್ ರಶ್ ಆಗುತ್ತೆ ಹೋಟೆಲ್ಲು. ಅಲ್ಲೋಗಿ ಟ್ರೈ ಮಾಡಿದಾಗ ಓಯ್ ಫುಡ್ಡು ಚೆನ್ನಾಗಿದೆ ಅಂತೆ. ಜನಗಳು ನೋಡ್ಬಿಟ್ಟು ಇಷ್ಟು ಜನ ಬಂದರೆ ಇವರಿಗೆಲ್ಲ ಚೆನ್ನಾಗಿದೆ, ನಮ್ಗೆ ಚೆನ್ನಾಗಿಲ್ವಾ ಅನ್ನೋ ಭ್ರಮೆಯಲ್ಲಿ ನಾವು ಊಟ ಮಾಡೋಕ್ಕೆ ಶುರು ಹಚ್ಕೊಂಡ್ಬಿಡ್ತೀವಿ. ಬಟ್ ಇದರಿಂದ ನಮಗೆ ದುಡ್ಡು ವೇಸ್ಟ್ ಆಗುತ್ತೆ, ಆರೋಗ್ಯನೂ ಅಪ್ಸೆಟ್ ಆಗುತ್ತೆ. ಬಟ್ ಇದರಲ್ಲಿ ದುಡ್ಡು ಮಾಡ್ಕೊಳ್ಳೋರು ಯಾರು? ಆ ಫುಡ್ ಬ್ಲಾಗರ್ಸ್ಗೆ ಹೋಟ್ಲಿಂದ ದುಡ್ಡು ಬರುತ್ತೆ, ನಾವು ನೋಡೋ ವಿಡಿಯೋಯಿಂದನೂ ದುಡ್ಡು ಹೋಗುತ್ತೆ. ಆ ಹೋಟ್ಲವ್ರಿಗೆ ನಾವು ರಶ್ಶಾಗಿ ಹೋಗ್ತೀವಲ್ಲ, ಸೊ ಜನ ಜಾಸ್ತಿ ಬಂದಿದ್ದಾರೆ, ಸೊ ರೈಸ್ ಮಾಡೋಣ ಅಂತ ಅಮೌಂಟು ಕೂಡ ಆ ಟೈಮಲ್ಲಿ ಒಳ್ಳೆ ರೈಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊತಾರೆ, ನಮ್ಮಿಂದ ದುಡ್ಡು ತೊಗೊತಾರೆ. ಬಟ್ ನಾವು ಈ ಕಡೆ ದುಡ್ಡು ಹೋಯ್ತು, ಈ ಕಡೆ ಆರೋಗ್ಯನೂ ಹೋಯ್ತು ಅಂದ್ಕೊಂಡು ಬರಬೇಕಾಗುತ್ತೆ. ಸೊ ಚಾನಲ್ನೇ ಬೇಡ. ಎಷ್ಟೋ ಸಲ ನಾನು ಕೂಡ ಬಕ್ರ ಆಗಿದ್ದೀನಿ. ಒಳ್ಳೆ ಸ್ಟ್ರೀಟ್ ಫುಡ್ ರಿವ್ಯೂಸ್ ಚೆನ್ನಾಗಿ ಕೊಡ್ತಿದ್ರು. ನಾನು 2-3 ಸಲ ಹೋಗಿ ಟ್ರೈ ಮಾಡಿದೆ. ಚೆನ್ನಾಗಿ ಕೊಡ್ತಾವನಪ್ಪ ಸ್ಟ್ರೀಟ್ ಫುಡ್ ರಿವ್ಯೂಸ್ ಅಂತ ನಾನು ನಂಬ್ಕೊಂಡಿದ್ದೆ. ಬಟ್ ಬರ್ತಾ ಹಂಗೆ ಕೊಡ್ತಿದ್ದ. ಅದೇನು ಹೇಳಿದ್ನೋ ಹೋಟ್ಲಿಗೆ, ಪಾಪ ಬ್ಲಾಗರ್ ಹೆಸರು ಬೇಡ, ಹೋಟ್ಲ್ ಹೆಸರು ಬೇಡ,
ಫುಡ್ ತಿಂದು ನನಗೆ ಒಳ್ಳೆ ಫುಡ್ಡು ಡೈಜೆಷನೇ ಆಗಿರಲಿಲ್ಲ. ಒಂದು 3 ಡೇಸ್ ಹೊಟ್ಟೆ ಸ್ಟಮಕ್ ಎಲ್ಲ ಫುಲ್ ಒಂದು ಥರ ಅಪ್ಸೆಟ್ ಆಗೋಗಿತ್ತು. ಆ ಹೆವಿ ಕಲರಿಂಗು, ಆ ಆಯಿಲಿ ಅವೆಲ್ಲ ನೋಡಿ ಯಪ್ಪ ಏನಪ್ಪ ಇದು ಅನಿಸ್ಬಿಡ್ತು. ಸೊ ಫುಡ್ ನಿಜ ಸರಿ ಇರಲಿಲ್ಲ, ಜೊತೆಗೆ ಓವರ್ ಪ್ರೈಸ್ ಕೂಡ. ನಾನು ಹಿಂಗೆ ಅಕ್ಕಪಕ್ಕ ಕೂತಿರೋರು ನನ್ನ ಫ್ರೆಂಡ್ಸ್ನೂ ಕೂಡ ಕರ್ಕೊಂಡೋಗಿದ್ದೆ. ಅವ್ರು ಮಾತಾಡ್ತಿದ್ದು, ಈ ಗುರು ಏನು ಗುರು ವಿಡಿಯೋದಲ್ಲಿ ಹಂಗೆ ಹೇಳಿದ್ದ, ಇಲ್ಲಿ ನೋಡ್ರಿ ಹಿಂಗೆ ಐತೆ, ಎಲ್ಲ ಇದೇ ಥರ ಮಾತಾಡ್ತಾ ಇದ್ದಾರೆ. ಜನ ಮಾತ್ರ ಹೆವಿ, ನಿಮಗೂ ಗೊತ್ತಿರುತ್ತೆ. ತುಂಬಾ ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿತ್ತು ಒಂದು ಟೈಮಲ್ಲಿ ಅದು. ಆಮೇಲೆ ಫುಲ್ ಜನಗಳೆಲ್ಲ ರಶ್ಶು. ಆಚೆ ಕಡೆ ನಿಂತ್ಕೊಳ್ಳೋಕೆ ಟೇಬಲ್ಗೆ ಬರೋದಕ್ಕೆ, ಟೇಬಲ್ಗೆ ಒಂದು 10 ನಿಮಿಷ ಕಾಯಬೇಕಿತ್ತು. ಟೇಬಲಲ್ಲಿ ಕೂತ್ಕೊಳ್ಳೋದಕ್ಕೆ ಕೂತ್ಕೊಂಡು ಅರ್ಧ ಗಂಟೆ ಬೇಕು ಅದು ಆರ್ಡ್ರ್ ಬರೋದಕ್ಕೆ, ಆ ಥರ ಹೋಗಿತ್ತು. ಬಟ್ ಆಮೇಲೆ ಒಂದು 3 ತಿಂಗಳಾದಮೇಲೆ ಸಿಚುವೇಶನೇ ಸೀನೇ ಚೇಂಜ್ ಆಗೋಗಿದೆ. ಸೊ ಫುಲ್ ಖಾಲಿ ಹೊಡಿತಿತ್ತು. ಹೋದೆ, ನನ್ನ ಫ್ರೆಂಡ್ ಬೇಡ ಅಂದರೂ ಕರ್ಕೊಂಡೋದ. ಸೊ ಆಗ ಜನನೇ ಇರಲಿಲ್ಲ. ಸೇಮ್ ರಿಪೀಟು, ಅದೇ ಕೇಸು. ಫುಡ್ಡು ಆಯ್ಲಿ ಇತ್ತು, ಕಲರಿಂಗ್ ಮಾತ್ರ ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದ. ಆದರೆ ಜನ ಮಾತ್ರ ಖಾಲಿ, ಅನ್ಚೇಂಜ್ ಇತ್ತು. ಜನಗಳು ಎಷ್ಟಲ್ಲಿ ಬರ್ತಾರೆ, ಎಷ್ಟಲ್ಲಿ ಬಕ್ರ ಆಗ್ತಾರೆ, ಒಂದು ಸಲ ಆಗ್ತಾರೆ, 2ನೇ ಸಲ ಅವರು ಎಚ್ಚೆತ್ಕೊತಾರೆ. ಎಲ್ಲಿ ಒಳ್ಳೆ ಊಟ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ಸೊ ಹಂಗಾಗಿತ್ತು ಕತೆ. ಆ್ಯಂಡ್ ಆಗಲೂ ಕೂಡ ಚೆನ್ನಾಗಿರಲ್ಲ. ಆ್ಯಂಡ್ ನಾನು ಹೇಳೋದು ಒಂದೇ, ಸೊ ಹೋಟ್ಲಿಗೆ ಹೋಗಿ, ಎಲ್ಲ ಹೋಟ್ಲುಗಳು ಒಂದೇ ಥರ ಇರಲ್ಲ. ಬಟ್ ಫುಡ್ ವ್ಲಾಗರ್ಸ್ ವೀಡಿಯೋಗಳನ್ನ ನಂಬಕ್ಕೆ ಹೋಗ್ಬೇಡಿ. ಹೋಟ್ಲವ್ರು ಸೂಪರಾಗಿ ಅಡುಗೆ ಮಾಡ್ತಾರೆ ಎಲ್ಲ ಕಡೆನೂ. ಸೊ ಅಲ್ವಾ. ಬಟ್ ಈ ಫುಡ್ ವ್ಲಾಗರ್ಸ್ನ 100% ನಂಬಕ್ಕೆ ಹೋಗ್ಬೇಡಿ. ಅದ್ರ ಬದಲು ನಿಮ್ಮ ಅಕ್ಕಪಕ್ಕನೋ, ಫ್ರೆಂಡ್ಸಾ, ರಿಲೇಟಿವ್ಸಾ, ಇಂಥ ವಿಷಯದಲ್ಲಿ ಯಾರು ನಿಮಗೆ ಮೋಸ ಮಾಡೋದಕ್ಕಂತೂ ಹೋಗೋದಿಲ್ಲ. ಸೊ ಅವ್ರ ಮಾತನ್ನ ಕೇಳಿ ಈ ರೀತಿ ಎಕ್ಸ್ಪ್ಲೋರ್ ಮಾಡಿ, ಆಯಿತಾ. ಓಕೆ, ಹುಷಾರಾಗಿರಿ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಥ್ಯಾಂಕ್ ಯು.